ಓಹೋ, ಏನ್ಲೆ ಪಾರ್ವತಿ, ಹಬ್ಬ ಜೋರು ಅನ್ಸ್ತತೆ. ಬೆಳಿಗ್ಗೆನೆಯಾ ಒಬ್ಬಟ್ಟಿನ ಗಮ ಬರ್ಸ್ತಾ ಇದೆಯಲ್ಲ ಆಗ್ಲಿಯಾ? ಹ್ಞೂ ಕಣ್ರಿ. ಮಕ್ಕಳು ಅಳಿಯಂದ್ರು ಎಲ್ಲ ಬರೋದಿಲ್ವೇನ್ರಿ, ಅದಕ್ಕೆ ಆ ಬಿರ್ನೆ ಮಾಡ್ಬಿಡುಮ ಅಂತ ಮಾಡ್ತಿದ್ದೆ ಕಣ್ರಿ. ಆಮೇಲೆ ಅವ್ರು ಬಂದಮೇಲೆ ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳೋದೇ ಆಯ್ತದ ಕಣ್ರಿ. ಅಡುಗೆ ಕೆಲಸ ಏನೂ ಆಗಕ್ಕಿಲ್ಲ, ಅದಕ್ಕೆ ಆ ಬಿರ್ನೆ ಮಾಡ್ಬಿಡುಮ ಅಂತ ಮಾಡ್ತಾಯಿದ್ದೆ. ಹ್ಞೂ, ಅದು ಸರಿ ಕಣಂತ ಹೇಳು. ನೀವು ಹೆಂಗಸ್ರು ಮಾತಿ ಕೂತ್ಕೊಂಡ್ರೆ ಅಡುಗೆ ಕೆಲಸ ಆದದಾ? ಒಳ್ಳೇದಾಯ್ತು, ಬಿರ್ನೆಯ ಮಾಡ್ಬಿಡು ಹೊತ್ತಿಗೆ. ಆಮೇಲೆ ಒಬ್ಬಟ್ಟು ಒಂಚೂರು ಜಾಸ್ತಿನೇ ಮಾಡಲೆ. ನಮ್ಮ ಅಳಿಯಂದ್ರು ಇಬ್ರು ಜಾಸ್ತಿನೇ ತಿಂತಾರೆ ಕಣ್ಲೆ ಒಬ್ಬಟ್ಟನ್ನ. ಹೋದ್ ಸರಿ ಹಬ್ದಾಗೆ ನಾಲ್ಕು ಒಬ್ಬಟ್ಟು ತಿಂದವ್ರೆ. ನಾನು ನೋಡ್ತಾ ಇದ್ದೆ, ಪಾತ್ರೆನೇ ಎಲ್ಲ ಖಾಲಿನೇ ಆಗೋಯ್ತು. ಆಮೇಲೆ ನಾನು ತಿನ್ಲೇ ಇಲ್ಲ ಅತ್ತಗಿ, ಪಾಪ ಅವರೇ ತಿನ್ಕೊಬಿಡ್ಲಿ ಅತ್ತಗಿ ಅಂತ. ಹೌದೇನ್ರಿ, ಹಂಗೆಲ್ಲ ಆಗಿತ್ತಾ? ನಾನು ಅನ್ಕೊಂಡು ಎಲ್ಲರೂ ಸರಿಯಾಗಿ ತಿಂದಿದ್ದೀರಿ ಸಾಕೇನೋ ಅಂತ ಅನ್ಕೊಂಡು ಸುಮ್ಮನಾದೆ ಕಣ್ರಿ. ಹೇಳಿದ್ರೆ ಇನ್ನೊಂದೆರಡು ಒಬ್ಬಟ್ಟು ತರ್ತಿರ್ಲಿಲ್ವ ನಾನು? ಹಂಗೆ ಎದ್ಬಿಟ್ರ ನೀವು? ಹ್ಞೂ ಕಣ್ಲೆ, ಒಬ್ಬಟ್ಟು ತಿನ್ಬೇಕು ಅಂತ ಆಸೆ ಆಯ್ತಿತ್ತು. ಆದರೆ ಅಳಿಯಂದ್ರೇ ಎಲ್ಲರೂ ತಿನ್ಕೊಬಿಟ್ರಲ್ಲ, ಇನ್ನೇನು ಮತ್ತೆ ಕೇಳಿದ್ರೆ ಆಮೇಲೆ ಅವರು ಬೇಜಾರು ಮಾಡ್ಕೋತಾರೆ ಅಂತ ಅನ್ಕೊಂಡು ನಾನು ಸಾಕು ಕಣ್ಲೆ ಅಂತ ಅಂದ್ಬಿಟ್ಟೆ ಕಣ್ಲೆ. ಹೌದಾ, ಹೋಗ್ಲಿ ಬಿಡ್ರಿ, ಆಯಿತು. ಈ ಸತಿ ಒಂಚೂರು ಹೆಚ್ಚಿಗೆ ಮಾಡ್ತೀನಿ. ಒಂದು ನಾಲ್ಕು 5 ತಿನ್ನಲಿ, ಪರವಾಗಿಲ್ಲ, ತಗೊಳ್ಳಿ. ಅವ್ರು ತಿಂದರೆ ಅಲ್ವಾ ನಮಗೂ ಖುಷಿ ಆಗೋದು. ಕಣ್ಲೆ ಒಂಚೂರು ಹೆಚ್ಚಿಗೆ ಮಾಡು. ಆಮೇಲೆ ಬೋಂಡ, ಹಪ್ಳ, ಕೋಸಂಬರಿ ಅವೆಲ್ಲ ಏನು ಮಾಡ್ದ ಏನೋ? ಮಾಡಿವ್ನಿ ಕಣ್ರಿ, ಕೋಸಂಬರಿ, ಪಲ್ಯ, ಅನ್ನ, ಸಾರು ಎಲ್ಲವ ಸಿದ್ಧಾಗೈತೆ. ಬೋಂಡ ಹಪ್ಳ ಎರಡುವೆ ಮೆತ್ತಗಾಯ್ತವೆ ಅಂತ ಅವ್ರು ಬರೋ ಟೈಮ್ಗೆ ಹಾಕುಮ ಅಂತ ಅಂದ್ಬಿಟ್ಟು ಸುಮ್ಮನೆ ಇರ್ನಿ ಕಣ್ರಿ. ಒಬ್ಬಟ್ಟು ಮಾಡಿದ್ಮೇಲೆ ಅವಕ್ಕೆ ಹಾಕ್ಬಿಡ್ತೀನಿ ಅತ್ತಾಗಿ. ಹಂಗೆ ಒಂಚೂರು ಫೋನ್ ಮಾಡಿ ನೋಡ್ರಿ ಎಲ್ಲಿ ಬತ್ತವ್ರೆ ಅಂತ. ಹ್ಞೂ ಸರಿ, ಅಡುಗೆ ಮುಗಿಸ್ಕೊಂಡು ಬೇಗ ಬಾ. ನಾನು ಗೌರಿ ತಂದ್ಬಿಡ್ತೀನಿ, ಹೋಗಿ ನೀನು ಸಿದ್ಧ ಮಾಡುವಂತೆ ಎಲ್ಲನೂ. ಸರಿ ಕಣ್ರಿ, ಆಯಿತು, ಹೋಗಿ ತಗೊಬನ್ನಿ ಬಿರ್ನಿಯ. ಲೇ ಪಾರ್ವತಿ, ಬಾರ್ಲೆ ನೋಡ್ಬಾರ್ಲೆ, ಗೌರಮ್ಮನ್ ತಂದೀವ್ನಿ. ಓ, ತಂದೆ ಬಿಟ್ರೇನ್ರಿ? ಓ, ಗೌರಮ್ಮ ನೋಡ್ರಿ ಎಷ್ಟು ಚಂದ ಕಾಣ್ತಾವಳೆ. ನಮ್ಮ ಮನೆಗೆ ಕಳೆ ಬಂದಂಗೆ ಆಯ್ತು ಕಣ್ರಿ ಗೌರಮ್ಮ ಬಂದಿದ್ದು. ಇರ್ರಿ ಎಲ್ಲವಾ ಸಿದ್ಧ ಮಾಡ್ತೀನಿ, ಕೂರ್ಸೋರಂತೆ. ಹಂಗೆಯಾ, ನಾನೇ ಹೇಳೋಣ ಅಂತಿದ್ದೆ ಕಣ್ರಿ, ಮಣ್ಣಿನ ಗೌರಮ್ಮ ತಗೊಬನ್ನಿ ಅಂತ. ನೀವೇ ಸತಿ ಮಣ್ಣಿಂದೆ ತಗೊಬಂದ್ಬಿಟ್ಟಿದ್ದೀರಿ. ಹ್ಞೂ ಕಣ್ಲೆ, ಮಣ್ಣಿನ ಗೌರಮ್ಮನೆ ತಂದೆಯಾ. ಅಲ್ಲ, ನಾವು ರೈತರಾಗಿ ನಾವೇ ಪರಿಸರವ ನೋಡ್ಕೊಳ್ಳಿಲ್ಲ ಅಂದರೆ ಹೆಂಗ್ಲೆ? ಅದಕ್ಕೆ ಮಣ್ಣಿನ ಗೌರಮ್ಮನೆ ತಂದೆ ಕಣ್ಲೆ. ಹೋಗು ಸಿದ್ಧ ಮಾಡೋದು ಬಿರಿನೇ. ರೀ ಏನ್ರಿ ಈಟೊತ್ತಾದ್ರೂ ಹೆಣ್ಮಕ್ಳು ಅಳಿಯನ್ರೂ ಬರಲೇ ಇಲ್ವಲ್ರಿ? ಅಯ್ಯೋ, ನಾನು ಆಗಲೇ ಆ ಪ್ರಸಾದ ಗಿಸಾದ ಎಲ್ಲ ಇಟ್ಬಿಟ್ಟಿವ್ನಿ. ರಾವು ಕಾಲ ಬೇರೆ ಹತ್ರ ಬರ್ತದಲ್ರಿ, ಏನು ಮಾಡೋದು? ಒಂದು ಕೆಲಸ ಮಾಡಲಿ ಪಾರ್ವತಿ, ರಾವು ಕಾಲ ಬರೋಷ್ಟರಲ್ಲಿ ನೀನೇ ಪೂಜೆ ಮಾಡಿ ಮುಗಿಸು. ಅವ್ರು ಬಂದಮೇಲೆ ಆರತಿ ಗಿರ್ತಿ ಮಾಡೋರಂತೆ. ಹಂಗೆ ಆಯ್ತದ್ರಿ. 3 ಜನ ಮುತ್ತೈದೆಯರಾದರೂ ಬೇಡವೇ ಗೌರಿಗೆ ಪೂಜೆ ಮಾಡೋಕ್ಕೆ? ಗೌರಮ್ಮಂಗೆ ಮುತ್ತೈದೆಯರು ಇಲ್ದಂಗೆ ನಾನು ಒಬ್ಳೇ ಪೂಜೆ ಮಾಡೋಕ್ಕಾಯ್ತದೇನ್ರಿ? ಒಂದು 3 ಜನ ಆದರೂ ಇದ್ದಿದ್ದಿದ್ರೆ ಸರಿ ಹೋಯ್ತಿತ್ತು ಕಣ್ರಿ. ಸೊ ಏನು ಮಾಡೋದು, ಈ ಮಕ್ಕಳು ಬರಲೇ ಇಲ್ವಲ್ಲ? ಅಯ್ಯೋ, ಹಂಗೆ ಅಲ್ವೇನ್ಲೆ, ಹೆಣ್ಮಕ್ಳು ಹಬ್ಬ ಹರಿದಿನ ಅಂದರೆ ಸಿದ್ಧಾಗಕ್ಕೆ 2 ಗಂಟೆ 3 ಗಂಟೆ ಬೇಕು ಕಣ್ಲೆ. ಅದೇನು ಸೀರೆ ಗೀರೆ ಉಟ್ಕೊಂಡು ರೆಡಿಯಾಗಿ ಬರ್ತಾವೋ ಏನೋ, ಅದು ಯಾಕೆ ಬರಲಿಲ್ವೋ ಏನೋ ಕಣವ. ಹ್ಞೂ ಕಣ್ರಿ. ಅಯ್ಯೋ, ಅದರಲ್ಲೂ ನಮ್ಮ ಲತ್ತಂಗಂತೂ ಸೀರೆನೇ ಉಡಕ್ಕೆ ಬರೋಕ್ಕಿಲ್ಲ. ಸೀರೆ ಉಟ್ಕೊಂಡು ಅಯ್ಯೋ ಅದು ಹೆಂಗೆ ಬಂದಳೋ ಏನೋ. ನೋಡು ಮಾತಾಕಳಿ, ಅದೇ ಎಷ್ಟೊತ್ತಿಗೆ ಬರ್ತಾರೆ? ಇನ್ನೊಂದು ಅರ್ಧ ಗಂಟೆ ಐತೆ ಟೈಮು. ಅಷ್ಟೊತ್ತಿಗೆ ಬಂದರೆ ಎಲ್ಲ ಸೇರ್ಕೊಂಡು ಮಾಡ್ತೀವಿ. ಇಲ್ಲ ಜಯಕ್ಕ ಗೌರಕ್ಕನ ಕರ್ಕೊಂಡು ಪೂಜೆ ಮಾಡಿ ಮುಗಿಸ್ತೀನಿ ಅತ್ತಾಗಿ ನಾನು. ಹ್ಞೂ ಕಣ್ಲೆ, ಆತಾಗ ಹಂಗೆ ಮಾಡು. ಇನ್ನೇನು ಮಾಡೋಕ್ಕಾಯ್ತದ ಇವಳು? ಓ ಆಗೋ, ಇಲ್ಲಿ ನೋಡಿ ಪಾರ್ವತಿ, ಇಬ್ರು ಹೆಣ್ಮಕ್ಳು ಬಂದರು ನೋಡಿ ಇಲ್ಲಿ. ಓ ಬಂದ್ರೇನವಾ, ಬನ್ನಿ ಬನ್ನಿ. ಯಾಕ್ರವ ಈಟೊತ್ತು ಗಂಟೆ ಬಂದ್ರಿ? ಬಂದ್ರೇನವ? ಲತಾ, ಪೂಜಾ ಬಂದ್ರವ ಬಿರ್ನೆಯ ಪೂಜೆ ಮುಗಿಸ್ಬಿಡುಮ. ಸರಿ ಅಮ್ಮ, ಬಂದು ಈಗ. ಅಯ್ಯೋ ಅಮ್ಮ, ನಾವು ಬಂದು ಬಸ್ ಸ್ಟ್ಯಾಂಡಾಗೆ ಕಾಯ್ಕೊಂಡು ಕೂತಿದ್ದೋ ಕಣಮ್ಮ. ಈಟೊತ್ತು ಗಂಟೆ ಬಸ್ಸೇ ಸಿಕ್ಕಿಲ್ಲ, ಅದಕ್ಕೆ ತಡವಾಯ್ತು ಕಣಮ್ಮ. ನಾನು ಹೇಳ್ದೆ ಕಣಮ್ಮ ನಿಮ್ಮ ಅಮ್ಮಂಗೆ, ಅಯ್ಯೋ ಬಸ್ ಸಿಕ್ಕಿಲ್ಲ ಕಣ್ಲೆ ಅಂತಂದರೆ ಅವಳು ನೀವು ಸಿದ್ಧ ಆಗದೆ ತಡ ಮಾಡಿದ್ದೀರಿ ಅಂತ ಬೈಕತ್ತ ಕೂತಿದ್ಲು ಈಟೊತ್ತು ಗಂಟವಾ. ರೀ ಏನ್ರಿ ಹಿಂಗೆ ಮಾಡ್ಬಿಟ್ರಲ್ಲ? ದೋಚೆ ಮಗ್ತಾಗ್ತಂಗೆ ಮಾತನ್ನು ಮಗ್ಸಾಕ್ತಿದ್ದೀರಲ್ಲ ನೀವು, ಹೇಳಿ. ನಾನು ಹೇಳಿದ್ನೋ ನೀನು ಹೇಳಿದ್ರೋ? ಏನು ಗೊತ್ತಾ ಮಗಳೇ, ಈಟೊತ್ತು ಗಂಟವ ಬೈಕೊಂಡು ಅಯ್ಯೋ ನೀವು ಹೆಣ್ಮಕ್ಳು ಸಿದ್ಧ ಆಗದೆಯಾ, ಈಟೊತ್ತು ಮಾಡ್ತೀರಿ ಆಟೋತ್ತು ಮಾಡ್ತೀರಿ ಅಂತ ಕುತ್ಕೊಂಡು ಬೈಕತ್ತಾ ಇದ್ರು. ಈಗ ನನ್ನ ಮೇಲೆ ಕೇಳ್ತಾವ್ರು ನೋಡು. ಇಲ್ಲ ಕಣ್ಮಕ್ಳೆ, ನಾನೇನು ಬೈಕತ್ತಾ ಇರಲಿಲ್ಲ. ಹೆಣ್ಮಕ್ಳು ಸಿದ್ಧ ಆಗೋದು ತಡ ಆಯ್ತದೆ, ಸೀರೆ ಗೀರೆ ಎಲ್ಲ ಉಟ್ಕೊಂಡು ಜಡಗಿರೆ ಎಲ್ಲ ಹಾಕೋಬೇಕಲ್ಲ ಅಂತ ಹೇಳ್ತಾ ಇದ್ದೆ ಆಟೆಯ. ಓಹೋ, ನಿಮ್ಮ ಅಮ್ಮ ನೋಡಿದ್ರೆ ನಾನೇ ಬೈತಾವ್ನಿ ಅಂತ ಹೇಳ್ತಾವಳು ನೋಡು. ನಿಂಗೆ ಗೊತ್ತಿಲ್ವಾ ಮಗಳೇ ಯಾರು ಬೈಕತ್ತಾರೆ ಅಂತ? ಹೋಗ್ಲಿ ಬಿಡಮ್ಮ, ಹೋಗ್ಲಿ ಬಿಡಪ್ಪ. ಅದು ಯಾಕಂಗೆ ಇಬ್ರು ಜಗಳಕ್ಕಾದಿರಿ ಹಬ್ಬದ ದಿನ ನೀವು? ಇಬ್ರು ಬೈಕತ್ತಾ ಇದ್ರಿ ಅಂತ ಗೊತ್ತು ನನಗೆ ಕಣಂತೆ. ಇಬ್ರು ಒಬ್ರು ಮೇಲೆ ಒಬ್ರು ಹೇಳ್ಬೇಡಿ ಇವಾಗ. ಬೈಕಂದ್ರೆ ಏನಾಯ್ತು, ಬೈಕಳಿ ಅತ್ತಾಗಿ. ನನಗೂ ಈಟು ವರ್ಷದಿಂದ ಕೇಳಿ ಕೇಳಿ ಸಾಕಾಗೈತೆ. ನಾನೇನು ತಲೆ ಕೆಡ್ಸ್ಕೊಳಕ್ಕಿಲ್ಲ ಇವಾಗ ನೀವು ಬೈದ್ರುವೆ. ಹ್ಞೂ ಕಣವ, ನೀನು ಯಾಕೆ ತಲೆ ಕೆಡ್ಸ್ಕೊಂಡು? ಈಗ ನಿನ್ನ ಗಂಡ ಮಕ್ಕಳು ಎಲ್ಲರೂ ಅವರಲ್ಲ, ಏನಾದರೂ ನಾವು ಬೈದ್ರೆ ಗಂಡನ ಮನೆಗೆ ಹೋಗ್ಬೋದಲ್ಲ, ಈಗ ಯಾಕೆ ತಲೆ ಕೆಡ್ಸ್ಕೊತೀನಿ ನೀನು ಅಲ್ವೇ? ಹ್ಞೂ ಮತ್ತೆ ನೀವೇನಾದರೂ ಬೈದ್ರೆ ನನ್ನ ಗಂಡನ ಮನೆಗೆ ಹೊಂಟೋಯ್ತೀನಿ ನಾನು, ಆಟೆಯ. ಯಾಕೆ ತಲೆ ಕೆಡ್ಸ್ಕೋಬೇಕು ಸುಮ್ಮನೆ? ಥೋ ಲತಾ, ಹಂಗೆಲ್ಲ ಯಾಕೆ ಮಾತಾಡ್ತಿ? ಅಪ್ಪ ಅವ್ವ ನಿಂಗೇನು ಬೈದಾರಾ? ಸುಮ್ಮನೆ ಏನೋ ತಡ ಆಯ್ತಲ್ಲ ಅಂತ ಬೈಕೊಂಡಿರ್ತಾರೆ ಆಟೆಯ. ನಡೀರಿ ಅಮ್ಮ, ನಡೀರಿ ಇವಾಗ ಪೂಜೆ ಮಾಡುವ, ನಡೀರಿ. ಅಲ್ಲ ಕಣ್ರವ, ನೀವಿಬ್ಬರೇ ಬಂದಿದ್ದೀರಲ್ಲ, ನಿಮ್ಮ ಯಜಮಾನ್ರು ಮಕ್ಕಳು ಎಲ್ಲ? ಅಮ್ಮ, ಅವ್ರನ್ನ ಕರೆದ್ರೆ ಈಗ ಬೆಳಗ್ಗೆನೇ ಬರೋಕ್ಕಾಗಕ್ಕಿಲ್ಲ ನನಗೆ.
ಸಂಜೆ ಹಂಗೆ ಬರ್ತೀವಿ ಮಕ್ಳನ್ನ ಕರ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಕಳ್ಸಿದ್ರು ಕಣಮ್ಮ. ಹ್ಞೂ ಕಣಮ್ಮ, ನಮ್ಮ ಮನದುವೆ ಹಂಗೆ ಅಂತು. ಅದಕ್ಕೆ ಆ ಮಕ್ಳನ್ನ ಸಿದ್ಧ ಮಾಡ್ಕೊಂಡು ಸಂಜೆ ಹಂಗೆ ಕರ್ಕೊಂಬನ್ನಿ ಅಂತ ಬಂದ್ಬಿಟ್ಟು ಆತಾಗ ನಾವು. ಓಹೋ, ಹಂಗಾರೆ ನೀವಿಬ್ರು ಜಲ್ಕ ಮಾಡ್ಕೊಂಡು ಸಿದ್ಧಾಗಿ ಬರೋಕೆ ಇಟ್ಟು ತಕೊಂಡ್ರ. ಒಳ್ಳೇದಾಯ್ತು ಬಿಡ್ರವ. ಹೆಂಗೋ ನಿಮ್ಮ ಗಂಡಿದ್ರೂ ಮಕ್ಳು ಎಲ್ಲಾರನ್ನೂ ಕರ್ಕೊಂಬಂದಿದ್ದಿದ್ರೆ ಇನ್ನೂ ನಾಳೆಗೆ ಬರ್ತಿದ್ರು ಏನೋ ನೀವು. ಅಮ್ಮ ನೋಡಮ್ಮ ಅಪ್ಪ ಹೆಂಗಂತೈತೆ. ಹೋಗ್ಲಿ ಬಿಡು ಮಗಳೇ, ಇದಕ್ಕೆಲ್ಲವ ಬೇಜಾರು ಮಾಡ್ಕೊಂಡಾರ. ನಿಮ್ಮ ಅಪ್ಪ ಹಂಗೆ ಅಂತ ಗೊತ್ತಿಲ್ವೇ ನಿನಗೆ? ಹಾಂ, ಈಗ ಪೂಜೆ ಮಾಡುವ ಬನ್ನಿ. ಅಲ್ಲ ಕಣಮ್ಮ, ಇದೇನಮ್ಮ ಪೂಜೆಗೆ ಇಟ್ಬಿರಿನೇ ಸಿದ್ಧ ಮಾಡ್ಕೊಬಿಟ್ಟಿದ್ಯಾ? ಏಟೊತ್ತಿಗೆ ಎದ್ದಿದ್ದೆ ಬೆಳಿಗ್ಗೆ? ಬೆಳಿಗ್ಗೆ ಒಂದು 5 ಗಂಟೆಗೆ ಎದ್ದಿದ್ದೆ ಕಣಲೆ ಆಟೆಯ. ಇನ್ನೇನು ಅಡುಗೆ ಮಾಡಬೇಕಿತ್ತಲ್ಲ, ಒಬ್ಬಟ್ಟು ಅದು ಇದು ಅವನ್ನೆಲ್ಲ ಮುಗಿಸ್ಬಿಟ್ಟು ಪೂಜೆಗೂ ಸಿದ್ಧ ಮಾಡ್ಕೊಂಡೆ. ಹಂಗೆ ಒಬ್ಬಟ್ಟೇನು ಜಾಸ್ತಿ ಮಾಡಿಲ್ಲ ಸದ್ಯಕ್ಕೆ. ಒಂಚೂರು ಮಾಡಿವ್ನಿ, ಒಂದು 10-15 ಮಾಡಿವ್ನಿ. ಆಮೇಲೆ ಬೇಕಿದ್ರೆ ಬಿಸಿ ತಟ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ ಕಣಲೆ. ಹ್ಞೂ ಕಣ್ ತಗೊಳಮ್ಮ, ಇನ್ನೇನು ನಾವಿಬ್ಬರೇ ಅಲ್ವಾ ಬಂದಿರೋದು. ಈಗ ಸಾಕಾಯ್ತದೆ. ಇನ್ನು ಸಂಜೆಗೆ ಬಿಸಿ ತಟ್ಬಿಟ್ಟು ಕೊಡುಮ್ಮ ಅವರೆಲ್ಲ ಬಂದಾಗ. ಬರೋವಾ, ಮೊದಲು ಆರತಿ ಮಾಡಿಬಿಟ್ಟು ನೀವಿಬ್ರಿಗೂ ಕುಂಕುಮ ಕೊಟ್ಬಿಡ್ತೀನಿ. ಆಮೇಲೆ ಊರೊಳಗೆ ಹೋಗಿ ಎಲ್ಲನೂ ಕುಂಕುಮ ಕರೆದ್ಬಿಟ್ಟು ಬರ್ತೀನಿ, ಆಯಿತಾ? ಹ್ಞೂ ಸರಿ ಕಣಮ್ಮ, ನಡಿ ಆರತಿ ಮಾಡಿಬಿಡಮ್ಮ ಮೊದಲು. ಬಿರ್ನೆ ಮಾಡ್ರಲೇ, ರಾವು ಕಾಲ ಬೇರೆ ಹತ್ರ ಬರ್ತೈತೆ. ಹ್ಞೂ ಕಣ್ರಿ, ಮಾಡ್ತೀವಿ ಇರ್ರಿ. ಉನಿ ಕಳಿಸಿರೇ ಮಣ್ಣು ಲೇ, ಯಾಕ್ರಲೇ ಸುಮ್ಮನೆ ಹಂಗೆ ಆರತಿ ಮಾಡ್ತಾ ಇದ್ದೀರಿ? ಯಾವ್ದಾದ್ರು ಒಂದು ಪದ ಹೇಳೋದಲ್ವೇ? ಪದ ಎಲ್ಲ ನನಗೆಲ್ರಿ ಬರ್ತದೆ. ನಾನು ಯಾವಾಗ ಪದ ಹೇಳಿವ್ನಿ? ಲೇ, ಏನ್ಲೇ ಹಿಂಗನ್ಬಿಟ್ಟೆ ನೀನು? ಓದ್ಕಿತ ವರಮಲಕ್ಷ್ಮಿಗೆ ಹೇಳ್ದಲೆ ಓದಬ್ದಲ್ಲಿ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ ಅಂತ ಹೇಳ್ತಿದ್ದಲೇ. ಓಹೋ, ಸೊಸೆರಿದ್ರು ಅಂತ ಖುಷಿಗೆ ಹೇಳ್ತಿದ್ದೇನೋ. ಈಗ ಮಕ್ಕಳು ಅಂತ ಹೇಳ್ತಾ ಇಲ್ಲ ನೋಡ್ರಲೇ, ನೋಡ್ಕೊಳ್ಳಿ. ರೀ ಸುಮ್ಮನಿರಿ, ನೀವು ಬೇರೆ ಏನೇನೋ ಹೇಳ್ಕೊಡ್ಬಿಡಿ ಅವ್ರಿಗೆ ಬೇರೆ. ಅವ್ರು ಮೊದಲೇ ನಿಮಗೆ ನಿಮ್ಮ ಸೊಸೆರೇ ಇಷ್ಟ, ಮಕ್ಳು ಇಷ್ಟ ಇಲ್ಲ ಅಂತವೆ. ಅಂಥದ್ರಾಗಿ ನೀವು ಹಿಂಗೆಲ್ಲ ಹೇಳಿದ್ರೆ ಅವ್ರು ಇನ್ನೂ ಅದನ್ನೇ ನಂಬ್ಕೊಬಿಡ್ತಾರೆ. ಲಕ್ಷ್ಮಿ ಹಾಡಾದರೆ ನಂಗೆ ಗೊತ್ತು ಕಣ್ರಿ, ಅದಕ್ಕೆ ಹೇಳಿದ್ದೆ. ಇವಾಗ ಗೌರಿದದ್ದು ಯಾವ ಹಾಡು ಹೇಳ್ಬೇಕೋ ಗೊತ್ತಿಲ್ಲ ಕಣ್ರಿ ನನಗೆ. ಇನ್ನೂ ಬೇಕಿದ್ರೆ ನಾಳೆ ಗಣಪತಿ ಕೂರಿಸ್ದಾಗ ಬೇಕಿದ್ರೆ ಹೇಳ್ತೀನಿ, ಸುಮ್ಮನಿರಿ ಗಣೇಶನ ಹಾಡ. ಏನಮ್ಮ ನೀನು ಸೊಸೆರಿದ್ರೆ ಮಾತ್ರ ಹಾಡು ಹೇಳಿಯಾ ನೀನು? ಹೇಳಮ್ಮ ಇದಕ್ಕೂ ಒಂದೇ. ನನಗೆಲ್ರಮ್ಮ ಬರ್ತದೆ. ನೀವಿಬ್ರಿ ಯಾವ್ದಾದ್ರು ಹೇಳಿ ಅತ್ತಗಿ. ಅಯ್ಯೋ ಅಮ್ಮ, ನಮಗೆಲ್ಲಿ ಬರ್ತದೆ? ನಾನು ಬೇಕಾರೆ ಗೌರಿ 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 ಅಂತ ಸಿನಿಮಾ ಬರ್ತದಲ್ಲ, ಅದನ್ನ ಹೇಳ್ತೀನಿ ಬೇಕಿದ್ರೆ. ಇನ್ನು ಇದೆಲ್ಲ ಬರೋಕ್ಕಿಲ್ಲ ಕಣಮ್ಮ, ಭಕ್ತಿಗೀತೆ ಎಲ್ಲ ನನಗೆ. ಇನ್ನು ಅಕ್ಕಂಗೆ ಬರೋಕ್ಕಿಲ್ಲ ಅಂದರೆ ನನಗೆ ಹೇಳಿ ಅಮ್ಮ, ನನಗೆಲ್ಲಿ ಬರ್ತದೆ ನಿಂಗೆ ಗೊತ್ತಿಲ್ವೇ? ಹೋಗ್ಲಿ ಬುಡಿ ಅತ್ತಗಿ. ಗೌರಿ ಹಾಡಂತೂ ಗೊತ್ತಿಲ್ಲ. ಮಂಗಳಾರತಿದೆ ಆಡ್ತೀನಿ ಒಂದು ಅತ್ತಗಿ. ಆಡನೆ? ಹ್ಞೂ ಆಡಮ್ಮ, ನೀನು ಆಡೋದು ಕೇಳಿ 8 ದಿನ ಆಗೋಯ್ತು ಕಣಮ್ಮ. ಬೆಳಗುತ್ತಿದೆ ಜ್ಯೋತಿ ಉರಿಯುತ್ತಿದೆ ಜ್ಯೋತಿ, ಬೆಳಗುತ್ತಿದೆ ಜ್ಯೋತಿ ನೋಡಮ್ಮ, ನಿನ್ನ ಕಪ್ಪು ಕಾಡಿಗೆ ಜ್ಯೋತಿ ನೋಡಮ್ಮ. ಬೆಳಗುತ್ತಿದೆ ಜ್ಯೋತಿ ಉರಿಯುತ್ತಿದೆ ಜ್ಯೋತಿ, ಬೆಳಗುತ್ತಿದೆ ಜ್ಯೋತಿ ನೋಡಮ್ಮ, ನಿನ್ನ ಕಪ್ಪು ಕಾಡಿಗೆಯ ಜ್ಯೋತಿ ನೋಡಮ್ಮ. ಸರಿ ಮಕ್ಕಳ, ಮಂಗಳಾರತಿ ಏನೋ ಚೆನ್ನಾಗಾಯ್ತು. ಇನ್ನು ನಾನೊಂಚೂರು ಕುಂಕುಮ ಕದ್ಬಿಟ್ಟು ಬರ್ತೀನಿ, ಅದಾದಮೇಲೆ ಉಣ್ಣುಮ, ಆಯಿತಾ? ಹೊಟ್ಟೆ ಗಿಟ್ಟೆ ಹಸಿತೈತೆ ಏನ್ರವ ನಿಮಗೆ? ಇಲ್ಲ ಕಣಮ್ಮ, ಹೊಟ್ಟೆ ಏನು ಹಸಿತಿಲ್ಲ. ಈಗ ತಾನೇ ತಿಂಡಿ ತಿನ್ಕೊ ಬಂದಿದ್ದೀವಿ. ಹೋಗು ನೀನು ಕುಂಕುಮ ಕರೆದ್ಬಿಟ್ಟು ಕುಂಕುಮ ಎಲ್ಲ ಕೊಟ್ಟು ಕಳಿಸ್ಬಿಟ್ಟು ಆಮೇಲೆ ತಿನ್ನಮ್ಮ. ಸರಿ ಕಣ್ರವ, ಆಯಿತು. ಒಬ್ಬಟ್ಟು ಗಿಬ್ಬಟ್ಟು ಎಲ್ಲ ಮಾಡ್ಬಿಟ್ಟಿವ್ನಿ, ಏನು ಮಾಡೋಂಥದ್ದೇನಿಲ್ಲ. ಕುಂಕುಮಕ್ಕೆ ಒಂದು 5 ಜನಕ್ಕೆ ಕುಂಕುಮ ಕರೆದು ಕೊಟ್ಬಿಟ್ಟು ಆಮೇಲೆ ಊಟ ಕೂತ್ಕೊಂಬಿಡುವ, ಆಯಿತಾ? ಹ್ಞೂ ಸರಿ ಕಣ್ರಮ್ಮ, ಹೋಗ್ಬಿಟ್ಟು ಬನ್ನಿ ನೀವು. ವೀಕ್ಷಕರೇ, ನಿಮ್ಮೂರಲ್ಲೂ ಗೌರಿ ಹಬ್ಬನ ಹೇಗೆಲ್ಲ ಆಚರಿಸ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ, ಹೆಂಗೋ ಗೌರಿ ಹಬ್ಬ ಅಂತೂ ಮುಗೀತು. ನಾಳೆಗಂತೂ ನಿಮ್ಮೆಲ್ಲರ ಮೆಚ್ಚಿನ ಗಣೇಶನ ಹಬ್ಬ. ಎಲ್ಲ ಕುಡಿದು ಕುಪ್ಪಳಿಸೋಕ್ಕೆ ಸಿದ್ಧರಾಗಿದ್ದೀರೇ? ನಾಳೆ ಸಿಗುಮ. ಧನ್ಯವಾದಗಳು ವೀಕ್ಷಕರೇ.